ಈ ಎಲ್ಲ ಬೆಳವಣಿಗೆಗಳು ಸಹಜವಾಗಿ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಪ್ರತಿಕ್ರಿಯೆಗಳಿಗೆ ಕಾರಣ ಆಗ್ತಾ ಇದೆ. ಈಗಲೂ ಹಾಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಿಜೆಪಿ ಎಂಎಲ್ಸಿ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾರು ಎಚ್ ವಿಶ್ವನಾಥ್ ಹಿಂದೆನೂ ಕೂಡ ಬಹಳ ಸಂದರ್ಭದಲ್ಲಿ ಮಾತನಾಡಿದ್ರು. ಯಾಕೆ ಸಿದ್ದರಾಮಯ್ಯನವರು ಇಳಿಬೇಕು ಅಂತ ಅವ್ರು ಹೇಳೋದು. ಸಿದ್ದರಾಮಯ್ಯನವರು ಜೆಡಿಎಸ್ ನಿಂದ ಬಂದು ಸಿಎಂ ಆದಂತವರು. ಸಿದ್ದರಾಮಯ್ಯ ಏನ್ ಪಕ್ಷ ಕಟ್ಟಿಲ್ಲ, ಡಿಕೆಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಗೂ ಯಾಕೆ ಕೊಡಬಾರ್ದು? ಅವನ ಪ್ರಯತ್ನ, ಅವನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಬಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬಂದು ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ ಹೋಗತ್ತೆಗೆ. ಅಂಥ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಈ ಕರ್ನಾಟಕದಲ್ಲಿ ಇದ್ದಾನೆ ಅಂದರೆ ಅವನು ಸಿದ್ದರಾಮಯ್ಯ. ಅವನ ಕತೆ ಯಾರ್ಯಾರು ನೀನು ಸಹಾಯ ಮಾಡಿದ್ರು ಒಬ್ರಿಗಾದರೂ ಬಿಟ್ಟಿದೆಯೇನೋ, ಎಲ್ಲರಿಗೂ ತುಳಿದೇ ಹಾಕ್ಕೊಂಡು ಯಾರಿಗೂ ಬಿಡಲಿಲ್ಲ. ಅಪ್ಪ ನಿನಗೂ ಕಾಲ ಹತ್ತಿರ ಬಂದಿದೆ, ಬಿಡು ಅತ್ತೆ ಕಡೆ ಕೊಡಬೇಕು. ಮತ್ತೊಂದು ಕಡೆ ಮುಸ್ಲಿಂ ನಾಯಕರುಗಳ ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ತೆಗೆದುಕೊಂಡಿರುವಂತಹ ವಿಚಾರವಾಗಿ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರು ಅಬ್ದುಲ್ ಖದೀರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಜೀರ್ ಹಾಗೆ ಜಬ್ಬರ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು, ಇಲ್ಲದೆ ಹೋದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೆ ಇಷ್ಟೊಂದು ಕೀಳಾಗಿ ನೋಡ್ತಾ ಇದ್ದೀರಿ. ಇದನ್ನ ನೋಡೋದಕ್ಕೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ವಿರುದ್ಧ ನೀವು ತಿರ್ಗಾ ಇದನ್ನೇ ಅಗೇನ್ ನೀವೇನಾರ ಕ್ರಮವನ್ನು ಕೈಗೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕೊಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ, ಬಿಜೆಪಿಗೆ ಮುಸ್ಲಿಂ ಮತಗಳು ಬರಲ್ಲ ಅಂತ ಕೆಲವೊಬ್ರು ಅದು ಗಂಡ ಪಡಿಕೊಂಡಿಲ್ಲ ಸರ್. ಈಗ ಬಿಜೆಪಿ ಸಿದ್ಧಾಂತನೇ ಬೇರೆ ತರ ಇದೆ. ದಾವಣಗೆರೆಯಲ್ಲಿ ತಾವು ನೋಡಿರ್ಬೋದು, ಮುಸ್ಲಿಂ ಮನೆಗಳಿಗೆ ಹೋಗಿದ್ದಾರೆ, ದರ್ಗಾಗಳು ಹೋಗಿ ದುವಾ ಮಾಡಿಸಿದ್ದಾರೆ. ಈಗ ಅವರು ಬದಲಾವಣೆ ನೋಡ್ತಾ ಇದಾರಲ್ಲ ಸರ್. ತಾವೇನು ನಮ್ಮ ಸಮಾಜಕ್ಕೆ